ಇಡೀ ಮೈಸೂರನ್ನ ತಲ್ಲಣಗೊಳಿಸಿದೆ ಈಗ ಮೂವರು ಸಾವಿನ ಆಕ್ರೋಶ. ಮೈಸೂರಿನ ಕೆಂಪಯ್ಯನ ಹುಂಡಿ ತ್ರಿವಳಿ ಸಾವು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಮಾಜಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಭುಗಿಲೆದ್ದಿದೆ ಆಕ್ರೋಶದ ಜ್ವಾಲೆ. ಈಗ ಶವಾಗಾರದ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಜನ. ಆಕ್ರೋಶ, ಕ್ರಂದನ ಎಲ್ಲವೂ ಕೂಡ ನೋಡಬಹುದು. ಉಲ್ಲಾಸ್ ಗೌಡ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ. ಉಲ್ಲಾಸ್ ಗೌಡನ ಆಸ್ತಿ ಮುಟ್ಟುಗೋಲು ಹಾಕಿ ಮತ್ತು ನೇಣಿಗಿತ್ತಿ ವಿಕೃತಿಗೆ ಕುಟುಂಬವೇ ಬಲಿಯಾಯಿತು. ನ್ಯಾಯ ಸಿಗುವವರೆಗೂ ಕೂಡ ಶವ ಪಡೆಯಲ್ಲ. ಸಿದ್ದರಾಮಯ್ಯ ಅವರದ್ದೇ ಕ್ಷೇತ್ರವಾಗಿರೋದ್ರಿಂದ ಸ್ಥಳಕ್ಕೆ ಬರಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ. ತಂದೆ ಅಥವಾ ಪುತ್ರ ಯತೀಂದ್ರ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಈಗ ಹಠ ಹಿಡಿದಿದ್ದಾರೆ ಇವರು. ಶವಾಗಾರದ ಬಳಿ ಕಣ್ಣೀರು ಹಾಕ್ತಲೇ ಗ್ರಾಮಸ್ಥರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಅವರು ಬರಲಿ ಅಥವಾ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಾದ್ರೂ ಬರಬೇಕು, ಅವರದೇ ಕ್ಷೇತ್ರ, ಅವರದೇ ತವರು ಮೈಸೂರು ಅಂತ ಹೇಳಿ. ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ, ಸಾರಾ ಮಹೇಶ್ ಕೂಡ ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹೀಗೆ ಮೈಸೂರಿನಲ್ಲಿ ನಿನ್ನೆ ಅಷ್ಟೇ ನಡೆದಿರುವಂತಹ ಒಂದು ಘಟನೆ ಇದು. ಮೂವರು ಸಾವಿನ ಪ್ರಕರಣ. ಮೊದಲನೇದಾಗಿ ಆತ್ಮಹತ್ಯೆ ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ 24 ಅವರ್ಸ್ ಅಲ್ಲಿ, ವಿತಿನ್ 24 ಅವರ್ಸ್ ಅಲ್ಲಿ ಉಲ್ಲಾಸ್ ಗೌಡ ಈ ಆರೋಪಿಯನ್ನ ಈಗಾಗಲೇ ಪೊಲೀಸರು ಲಾಕ್ ಮಾಡ್ಕೊಳ್ತಾರೆ. ಈತ ಎಸ್ಕೇಪ್ ಆಗಿರ್ತಾನೆ. ಅದಾದ ನಂತರ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿರುವಂಥದ್ದು. ಆದರೆ ಇದನ್ನ ಜನ ಒಪ್ಕೊಳ್ತಾ ಇಲ್ಲ. ದಿಢೀರಾಗಿ ಒಂದೇ ಮನೆಯಲ್ಲಿ ಮೂವರು ಸಾವಾಯ್ತಲ್ಲ, ಹೇಗೆ, ಯಾಕೆ ಅನ್ನುವಂಥ ಪ್ರಶ್ನೆ. ಅದರ ಜೊತೆಗೆ ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದೇ ಕ್ಷೇತ್ರ ಆಗಿರೋದ್ರಿಂದ ಅವರು ಸ್ಥಳಕ್ಕೆ ಬರಬೇಕು, ಬಂದು ನ್ಯಾಯ ಕೊಡಿಸ್ಬೇಕು. ಅಲ್ಲಿವರೆಗೂ ಆ ಶವಗಳನ್ನು ನಾವು ಪಡೆಯೋದಿಲ್ಲ. ಅಥವಾ ಸಿದ್ದರಾಮಯ್ಯ ಅವ್ರು ಬರೋಕ್ಕಾಗಲ್ವಾ, ಅವ್ರ ಪುತ್ರ ಯತೀಂದ್ರ ಅವರಾದರೂ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಉಲ್ಲಾಸ್ ಗೌಡನ ಆಸ್ತಿ ಮುಟ್ಟುಗೋಲು ಹಾಕಿ ವಿಕೃತಿಗೆ ಕುಟುಂಬವೇ ಬಲಿಯಾಗೋಯ್ತು. ನ್ಯಾಯ ಸಿಗೋವರೆಗೂ ಕೂಡ ಆ ಡೆಡ್ ಬಾಡಿಗಳನ್ನು ನಾವು ಪಡೆಯೋದಿಲ್ಲ. ಸಿದ್ದರಾಮಯ್ಯ ಅವರೇ ಕ್ಷೇತ್ರ ಆಗಿರೋದ್ರಿಂದ ಅವರೇ ಬರಬೇಕು ಅಂತ ಹೇಳಿ ಈಗ ಗ್ರಾಮಸ್ಥರು ಹಠ ಹಿಡಿದಿದ್ದಾರಂತೆ. ಶವಾಗಾರದ ಬಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಗ್ರಾಮಸ್ಥರು, ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಚಾಮರಾಜನಗರ ಶಾಸಕರಾಗಿರುವಂತಹ ಪುಟ್ಟರಂಗಶೆಟ್ಟಿ, ಸಾರಾ ಮಹೇಶ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಿನ್ನೆಷ್ಟೇ ನಡೆದಿರುವಂತಹ ಒಂದು ಘಟನೆ. ಮೂವರು ಆತ್ಮಹತ್ಯೆ ಮಾಡಿಕೊಂಡ್ರು ಮೈಸೂರಿನಲ್ಲಿ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಶಿವಣ್ಣ, ನಾಗರತ್ನ, ರಕ್ಷಿತಾ ಮೂವರು ಕೂಡ. ಆದರೆ ಇದೆಲ್ಲವೂ ಕೂಡ ಆದ ನಂತರ ಉಲ್ಲಾಸ್ ಕೂಡ ಏನಕ್ಕೆ ಎಸ್ಕೇಪ್ ಆದ ಅಥವಾ ಏನು ಅವನ ಹತ್ರ ಹೆಚ್ಚಿನ ಮಾಹಿತಿ ಇರ್ಬೋದು, ನಿಜವಾಗ್ಲೂ ಕೂಡ ತಪ್ಪು ಮಾಡಿಲ್ಲ ಅಂತಂದ್ರೆ ಏನಕ್ಕೆ ತಲೆ ಮರೆಸ್ಕೊಂಡಿದ್ದ ಅಂತ ಹೇಳಿ ಪೊಲೀಸರು ಕೂಡ ತಲೆ ಕೆಡಿಸ್ಕೊಂಡಿರ್ತಾರೆ. ಅದಾದ ನಂತರ ವಿತಿನ್ 24 ಅವರ್ಸ್ ಆರೋಪಿಯನ್ನ ಲಾಕ್ ಮಾಡಿದ್ರು. ವರುಣಾ ಕ್ಷೇತ್ರದ ಕೆಂಪಯ್ಯನ ಹುಂಡಿ ತ್ರಿವಳಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲು ಈಗ ಪ್ರತಿಜ್ಞೆಯನ್ನ ಪಡೆದಿದ್ದಾರೆ. ಸ್ಥಳಕ್ಕೆ ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆ ಕುಟುಂಬಕ್ಕೆ, ನ್ಯಾಯ ಕೊಡಿಸ್ತೀವಿ ಅಂತ. ಉಲ್ಲಾಸ್ ಗೌಡನಿಗೆ ಮರಣದಂಡನೆ ಶಿಕ್ಷೆ ಆಗಲೇಬೇಕು. ಮರಣೋತ್ತರ ಪರೀಕ್ಷೆ ಸ್ಥಳದಲ್ಲಿ ಪುಟ್ಟರಂಗಶೆಟ್ಟಿ ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ನಡೆದಿರುವಂತಹ ಒಂದು ದುರಂತ ಇದು. ಹಾಗಾಗಿ ಗ್ರಾಮಸ್ಥರು ಹಿಡಿದಿರುವಂತಹ ಒಂದು ಹಠ. ನಮ್ಮ ಉಪ್ಪಾರವರೊಬ್ಬರು ತಾಯಿ, ತಂದೆ, ಮಗಳು 3 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ಒಂದು ಡೆತ್ ಸರ್ಟಿಫಿಕೇಟ್ನ ಬರೆದಿಟ್ಟಿದೆ. ನಂತರ ನನಗೆ ಇಂಥವನು ಡೆತ್ ನೋಟ್ನ ಬರೆದಿಟ್ಟು ಇಂಥವನು ನನಗೆ ಚಿತ್ರಹಿಂಸೆ ಕೊಟ್ಟು ನಮ್ಮ ಸಾವಿಗೆ ಅವನೇ ಕಾರಣ, ಶಿಕ್ಷೆ ಆಗಬೇಕು, ಈಗ ನಮ್ಮ ಬಾಳ್ನೆಲ್ಲ ಹಾಳು ಮಾಡಿ ನಮ್ಮ ಈ ಪರಿಸ್ಥಿತಿ ಮಾಡೋಕ್ಕೆ ಅವನೇ ಕಾರಣ ಅಂತ ಕೊಟ್ಟಿದ್ದಾರೆ, ಉಲ್ಲಾಸ್ ಗೌಡ ಅಂತ. ಹಾಗಾಗಿ ಅದು ಬೇರೆ ಬೇರೆ ಪ್ರೀತಿಗೆ ಒಂದು ಇದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಂಗೆ ಆಗಿರೋದು. ಅವನೇನು ಮಾಡಿದ್ದಾನೆ, ತಾನೇ ಅವ್ರ ಜೊತೆಲಿ ಹೋಗಿ ಲಗ್ನ ಪತ್ರಿಕೆ ಅಂಟಿಸಿ ಎಲ್ಲ ಮಾಡಿ ಮದುವೆ ಮಾಡಿ ಏನೋ ಮಟ್ಟಿಗೆ ಹೋಗಿ ಕೊನೆಗಳಲ್ಲಿ ಅವರು ಏನು ಮದುವೆ ಆಗ್ತಿದ್ದ ಹುಡುಗನಿಗೆ ತಾನು ಫೋಟೋನ ಇನ್ನೊಂದು ಎಲ್ಲ ಕೊಟ್ಟು ನಾನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಈ ಒಂದು ಮೈಸೂರಿನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ, ಈ ಒಂದು ದುರಂತ, ಮೂವರು ಈಗ ಬಲಿಯಾಗಿರುವಂಥದ್ದು, ತನಿಖೆ ಈಗ ಎಲ್ಲರಿಗೂ ಹೋಗಿದೆ, ಏನೆಲ್ಲ ಸತ್ಯ ಇವಾಗ ಹೊರಗೆ ಬಂದಿದೆ ಅಂತ ಈ ಒಂದು ಕೇಸಲ್ಲಿ? ರೋಷಿಣಿ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಮೈಸೂರು ಎಸ್ಪಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ದಯಾನಂದರವರ ಮಾರ್ಗದರ್ಶನದಲ್ಲಿ ಏನು ಆರೋಪಿಯಾಗಿದ್ದಂತ ಉಲ್ಲಾಸ್ ಗೌಡನನ್ನ ಅರೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಸೊ 24 ಗಂಟೆ ಒಳಗಡೆ ಏನು ದಸ್ತಗಿರಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ತಕ್ಕಂತೆ ದಸ್ತಗಿರಿಯನ್ನ ಮಾಡಿರ್ತಕ್ಕಂಥದ್ದು. ಮಾಡಿದ ನಂತರ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಸೊ ವಿಚಾರಣೆ ಮುಗಿದಿದೆ ಅಂತಕ್ಕಂತಹ
ಈ ವಿಚಾರವನ್ನ ಹೇಳ್ತಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ. ಸೊ ಪೊಲೀಸ್ ಇಲಾಖೆ ಏನು ಈ ಒಂದು ಸಾವಿನ ಪ್ರಕರಣಕ್ಕೆ ಏನೆಲ್ಲ ಕಾರಣಗಳು ಎಂದು ಕೇಳಿದಂತಹ ಪ್ರಶ್ನೆ, ಪೊಲೀಸ್ ಇಲಾಖೆ ಕೇಳಿದಂತ ಪ್ರಶ್ನೆಗೆ ಸೊ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರವೇ ಅದಕ್ಕೆ ಉತ್ತರವನ್ನ ಕೊಡಲಾಗ್ತದೆ ಪೊಲೀಸ್ ಇಲಾಖೆ ಅಂತಕ್ಕಂತಹ ಉತ್ತರ ನೀಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಏನು ಆ ಒಂದು ಸಮುದಾಯಕ್ಕೆ ಏನು ಮೃತಪಟ್ಟಿದ್ದಾರೆ ಆ ಒಂದು ಸಮುದಾಯಕ್ಕೆ ಸೇರಿದಿಂದ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಏನು ಮಾರ್ಚರ್ಗೆ ಬಂದು ಅಲ್ಲಿ ಇರ್ತಕ್ಕಂತಹ ಜನರನ್ನ ಸಮಾಧಾನಪಡಿಸುವಂತ ನಿಟ್ಟಿನಲ್ಲಿ ಮತ್ತೆ ಸಂಬಂಧಿಕರನ್ನ ಸಮಾಧಾನಪಡಿಸುವಂತ ನಿಟ್ಟಿನಲ್ಲಿ ಪ್ರಕ್ರಿಯೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಏನು ಪುಟ್ಟರಂಗ ಶೆಟ್ಟಿ ಅವರು ಮಾತನಾಡಿರ್ತಕ್ಕಂಥದ್ದು ಆ ಒಂದು ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ನಾವು ಸಮುದಾಯ ಕಟಬದ್ಧವಾಗಿ ನಿಂತ್ಕೋತದೆ ಅಂತಕ್ಕಂತಹ ವಿಚಾರಗಳನ್ನ ಮಾತನಾಡಿ ಆ ಒಂದು ಸಮುದಾಯಕ್ಕೆ ಧೈರ್ಯವನ್ನು ತುಂಬಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಾರಾಮಯ್ಯಕ್ಕೂ ಕೂಡ ಭೇಟಿಯನ್ನ ನೀಡಿ ಅವರಿಗೆ ಸಾಂತ್ವನ ಹೇಳಿರ್ತಕ್ಕಂಥದ್ದು ರೋಷಿನಿ. ಈಗ ಪ್ರಮುಖವಾಗಿ ಕಾರಣ ಏನಿರ್ಬೋದು ಅಂತಂದ್ರೆ ಈತ ಈ ರೀತಿಯಾಗಿ ಮಾಡ್ಲಿಕ್ಕೆ ಪ್ರಮುಖವಾಗಿ ಕಾರಣ ಏನು ಅಂತ ಹೇಳಿ ಅಂದ್ರೆ ಗೊತ್ತಾಗಿದೆ. ಈಗಾಗಲೇ ಪೊಲೀಸರು ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿದೆ, ಕಸ್ಟಡಿಗೆ ತಗೋತಾ ಇದ್ದಾರೆ. ಗೊತ್ತಾಗಿದೆಯಾ ಈಗ ಏನಕ್ಕೆ ಅಂತ? ರೋಷಿನಿ, ಏನು ಆತನನ್ನ ನಿನ್ನೆ ದಸ್ತಗಿರಿ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ವಿಚಾರಣೆ ಮಾಡಿದ ನಂತರ ಆತನಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಾವು ಪೊಲೀಸ್ ಇಲಾಖೆಯವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ರೋಷಿನಿ ಅವರು ಹೇಳ್ತಕ್ಕಂಥದ್ದು ವಿಚಾರಣೆ ಮುಗ್ದಿದೆ ಅಂತ ಹೇಳಿ. ಸೊ ವಿಚಾರಣೆ ಮುಗಿದ ಮೇಲೆ ಆತನನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ವಿಚಾರಣೆ ಮುಗಿದ ನಂತರ ಆತನಿಗೆ ಏನು ಪೊಲೀಸ್ ಇಲಾಖೆಗೆ ಅವಶ್ಯಕತೆ ಇದೆ, ವಿಚಾರಣೆಗೆ ಇನ್ನೂ ಅವಶ್ಯಕತೆ ಇದೆ, ಆತನ್ನೇ ಉಲ್ಲಾಸಗೋಡದಿಂದ ಅಂತ ಹೇಳಿದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಅಪ್ಲಿಕೇಶನ್ ಹಾಕಿ ನ್ಯಾಯಾಂಗದಿಂದ ಏನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಪೊಲೀಸ್ ಇಲಾಖೆ ಹೇಳ್ತಿರ್ತಕ್ಕಂಥದ್ದು ವಿಚಾರಣೆ ಮುಗಿದಿದೆ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ತರದ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಯಾವುದೇ ಸಾಧ್ಯತೆಗಳಿಲ್ಲ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ರೋಷಿನಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 2-3 ಬಾರಿ ನ್ಯಾಯ ಪಂಚಾಯಿತಿಗಳು ಆಗಿದೆ ಅಂತಕ್ಕಂಥದ್ದು ನಿನ್ನೆಯಿಂದ ಮಾತನಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿನ ಸಮುದಾಯದ ಜನರು ಮತ್ತೆ ಯಜಮಾನರುಗಳು ಮಾತಾಡ್ತಾ ಇರ್ತಕ್ಕಂಥ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2-3 ಬಾರಿ ಏನ್ ನ್ಯಾಯ ಪಂಚಾಯಿತಿ ಕೂಡ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಏನು ಹುಡುಗ ಉಲ್ಲಾಸಗೌಡ ಇದ್ದಾನೆ ಆತನೇ ಲಗ್ನ ಪತ್ರವನ್ನ ಹಂಚಿ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಆತನು ಕೂಡ ಪಾಲ್ಗೊಂಡಿದ್ದ ಅಂತಕ್ಕಂಥದ್ದು ಈ ಇತ್ತೀಚಿನ ಗಳಿಗೆಯಲ್ಲಿ ಬರ್ತಾ ಇರ್ತಕ್ಕಂತಹ ಮಾಹಿತಿವಾಗಿರ್ತದೆ ರೋಷಿನಿ. ಎಸ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಕರಣ ಇನ್ನು ತಿರುಗಿ ನೋಡಿದ ರಾಜಕಾರಣಿಗಳಿಗೆ